ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲಿನ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ಸೊ ಈಗ ನಾವು ಬಹಳಷ್ಟು ಈ ಯಂಗ್ಸ್ಟರ್ಸ್ ಇರಬೇಕು, ಲೈಕ್ ಇನ್ ದ ಅರ್ಲಿ 20s ಅಲ್ಲಿರೋರು ಅಥವಾ ಲೇಟ್ 30s ಅಲ್ಲಿರೋರು ತಮ್ಮ ಕಂಪನಿಯಿಂದಾನೋ ಅಥವಾ ಅವರೇ ಏನಾದರೂ ತಿಳ್ಕೊಂಡು ತಮ್ಮ ಬ್ಲಡ್ ಟೆಸ್ಟನ್ನು ಮಾಡ್ಕೊಳ್ತಾರೆ. ಆ್ಯಂಡ್ ಬ್ಲಡ್ ಟೆಸ್ಟ್ ಮಾಡಿದಾಗ ಅವರಿಗೆ ಅವರ ಶುಗರ್ ಲೆವೆಲ್ ಹೆಚ್ಚಿಗೆ ಬಂದ್ಬಿಡುತ್ತೆ. ಸೊ ಒಂದು ಟೈಪ್ ಆಫ್ ಶಾಕ್ ಆಗುತ್ತೆ, ನನಗೆ ಇಷ್ಟು ಬೇಗ ಶುಗರ್ ಬಂದ್ಬಿಟ್ಟಿದೆ, ನಾನು ಏನು ಮಾಡಬೇಕು, ಹೇಗೆ ನನ್ನ ಶುಗರನ್ನು ರಿವರ್ಸ್ ಮಾಡ್ಕೊಳ್ಬೇಕು, ನನಗೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಮನಸ್ಸಿಲ್ಲ, ಪ್ಲೀಸ್ ಏನಾದರೂ ಹೇಳಿ ಹೇಗೆ ನಾವು ಇದನ್ನು ರಿವರ್ಸ್ ಮಾಡ್ಕೊಳ್ಬೇಕು ಅಂತ ಭಾಳ ಜನ ಕೇಳ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಬಾರ್ಡರ್ ಲೈನ್ ಡಯಾಬಿಟಿಕ್ ಅಥವಾ ಈ ಪ್ರೀ ಡಯಾಬಿಟಿಕಲ್ಲಿ ನಾವು ಹೇಗೆ ಶುಗರನ್ನು ನಾರ್ಮಲ್ ಮಾಡ್ಕೊಳ್ಬಹುದು, ಏನೇನು ಮಾಡಬೇಕು ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ನಿಮಗೆ ಪ್ರೀ ಡಯಾಬಿಟಿಸಿನ ಬಗ್ಗೆ ಹೇಳಿದ್ದೆ. ಪ್ರೀ ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಬರುವಂಥ ಮೊದಲು ನೀವು ಬಾರ್ಡರ್ ಅಲ್ಲಿ ಇದ್ದೀರಾ, ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡಲಿಲ್ಲ ಅಂದರೆ ನೀವು ಡೆಫಿನೆಟ್ಲಿ ಡಯಾಬಿಟಿಕ್ ಆಗಿ ಹೋಗ್ಬಿಡ್ತೀರಾ. ಸೊ ಪ್ರೀ ಡಯಾಬಿಟಿಸ್ ಅಂದರೆ ನಿಮ್ಮ ಶುಗರ್ ಏನಿರುತ್ತೆ ಒಂದು ರೇಂಜಲ್ಲಿರುತ್ತೆ, ಎಲ್ಲಿ ನಾವು ಅದನ್ನು ಡಯಾಬಿಟಿಕ್ ಅಂತ ಹೇಳೋಕ್ಕೂ ಆಗೋದಿಲ್ಲ, ನಾರ್ಮಲ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಈಗ ನಿಮ್ಮ ಈ HbA1c ಎವರೇಜ್ 3 ತಿಂಗಳ ಸರಾಸರಿ ಗ್ಲೂಕೋಸ್ ಏನಿರುತ್ತೆ ನಾರ್ಮಲ್ ಜನರಲ್ಲಿ 5.7ಕ್ಕಿಂತ ಕಡಿಮೆ ಇರಬೇಕು. ಈ ಪ್ರೀ ಡಯಾಬಿಟಿಕಲ್ಲಿ ಏನಾಗ್ಬಿಡುತ್ತೆ 5.7ಕ್ಕಿಂತ ಹೆಚ್ಚಿಗೆ ಅಂದರೆ 5.8 ಇಂದ 6.4 ಬರುತ್ತೆ. ಈಗ 6.5 ಬಂತು ಅಂದರೆ ಅವರು ಡಯಾಬಿಟಿಕ್. ಸೊ ಈ ಪ್ರೀ ಡಯಾಬಿಟಿಕ್ ಬಿಟ್ವೀನ್ 5.8 to 6.4 ಕ್ಯಾಟಗರಿಯಲ್ಲಿ ಯಾರು ಇರ್ತಾರೆ, ನಾವು ಅವರ ಸರಾಸರಿ 3 ತಿಂಗಳ ಶುಗರನ್ನು ಟೆಸ್ಟ್ ಮಾಡಿದರೆ ಅದು ನಾರ್ಮಲ್ಗಿಂತ ಹೆಚ್ಚಿಗೆನೇ ಬರ್ತಾ ಇರುತ್ತೆ. ಬಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಈ ಪ್ರೀ ಡಯಾಬಿಟಿಸು? ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ಕೆಲವೊಂದು ಚೇಂಜಸನ್ನು ಮಾಡಿದರೆ ಈ ಶುಗರ್ ಏನಿದೆ ನಿಮಗೆ ಶುಗರ್ ಬರುವಂಥ ಚಾನ್ಸಸನ್ನು ತಡಿಬೋದು, ಇದನ್ನು ರಿವರ್ಸ್ ಮಾಡಬಹುದು. ಆ್ಯಂಡ್ ಆಲ್ಸೋ ಈ ಪ್ರೀ ಡಯಾಬಿಟಿಕ್ ಈಗ ನಾವು ಬಹಳ ನೋಡ್ತಾ ಇರ್ತೇವೆ ನಮ್ಮ ಯಂಗ್ಸ್ಟರ್ಸಲ್ಲಿ. ಮೊದಲೆಲ್ಲ ಏನಾಗ್ತಿತ್ತು, ಒಂದು 45 ಇಯರ್ಸ್ ಆದಮೇಲೆ ಶುಗರ್ ಬರ್ತಿತ್ತು. ಈಗ ಹಾಗಿರೋದಿಲ್ಲ. 18 ವರ್ಷದವರಿಗೆ ಶುಗರು, ಒಂದು 22 ವರ್ಷದವರಿಗೆ ಶುಗರು ಅಥವಾ ಬಾರ್ಡರ್ ಲೈನ್ ಡಯಾಬಿಟಿಕ್ಕು, ಈ ರೀತಿ ನಾವು ನೋಡ್ತಾ ಇರ್ತೇವೆ. ಯಾರಲ್ಲಿ ಈ ಪ್ರೀ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ? ಒಂದು, ನಿಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ನೀವು ಬಹಳ ಒಬೇಸ್ ಇದ್ದೀರಾ, ತುಂಬ ಬೊಜ್ಜು ಇದೆ, ನೀವು ಆ್ಯಕ್ಟಿವಿಟಿ ಏನೂ ಇಲ್ಲ, ನಿಮಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಕುತ್ಕೊಂಡಲ್ಲೇ ಇರ್ತೀರಾ, ಏನೂ ಕೆಲಸ ಎಲ್ಲ ಬರೀ ಲ್ಯಾಪ್ಟಾಪು ಅದು ಇದು ಮಾಡ್ತಾ ಇರ್ತೀರಾ, ಬಟ್ ನೋ ಆ್ಯಕ್ಟಿವ್ ಮೂವ್ಮೆಂಟ್ ಆಗಲಿ ಎಕ್ಸಸೈಸ್ ಆಗಲಿ ಏನೂ ಇಲ್ಲ, ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ನೀವು ತಿಂತಾ ಇದ್ದೀರಾ. ಸೊ ಎಕ್ಸೆಸಿವ್ ಇಂಟೇಕ್ ಬಟ್ ನೋ ಔಟ್ಪುಟ್. ಸೊ ಈ ರೀತಿ ಬೊಜ್ಜು ಜಾಸ್ತಿ ಆಯಿತು, BMI ಜಾಸ್ತಿ ಆಯಿತು, ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲು, ಮೂಮೆಂಟ್ ಇಲ್ಲ, ಎಕ್ಸಸೈಸ್ ಇಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಇದೆ ನಿಮಗೆ ಆಲ್ರೆಡಿ, ನಿಮಗೆ ಫ್ಯಾಮಿಲಿಯಲ್ಲಿ ಐದರ್ ಪೇರೆಂಟ್ಸು, ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿಗಾದರೂ ಡಯಾಬಿಟಿಸ್ ಇದೆ, ನೀವು ಕೆಲವೊಂದು ಮೆಡಿಸಿನ್ಸ್ ಮೇಲೆ ಇದ್ದೀರಾ, ಕೆಲವೊಂದು ಔಷಧಿಗಳ ಮೇಲೆ ಇದ್ದೀರಾ, ನಿಮಗೆ ಹಾರ್ಮೋನಲ್ ಎಬ್ನಾರ್ಮ್ಯಾಲಿಟೀಸ್ ಇದೆ ಲೈಕ್ PCOS. ಹೆಣ್ಮಕ್ಳಲ್ಲಿ ನಿಮಗೆ PCOS ಇತ್ತು ಅಂದರೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸು, ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ಇಂಥವ್ರಲ್ಲಿ ನಾವು ಈ ಡಯಾಬಿಟಿಸ್ ಪ್ರೀ ಡಯಾಬಿಟಿಸ್ ಅನ್ನ ಹೆಚ್ಚಿಗೆ ನೋಡ್ತಾ ಇರ್ತೇವೆ. ಸೊ ಈಗ ನಾನು ಏನು ಮಾಡಲಿ ಹಾಗಿದ್ರೆ, ನಾನು ಊಟದಲ್ಲಿ ಏನೇನು ತಿನ್ನಬೇಕು, ಡಯಟ್ ಹೇಗಿರ್ಬೇಕು ನಂದು? ಡಯಟ್ ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟು ಬೆಟರ್. ನೀವು ಎಷ್ಟು ಫ್ಯಾನ್ಸಿ ಡಯಟ್ಸ್ ಮಾಡ್ಲಿಕ್ಕೆ ಹೋಗ್ತೀರಾ ಅಷ್ಟೇ ಬೇಗ ಅದನ್ನು ಕೈ ಬಿಡ್ತೀರಾ. ಸೊ ನಿಮ್ಮ ಡಯಟಲ್ಲಿ ನೀವು ಒಂದು ಬ್ಯಾಲೆನ್ಸ್ಡ್ ಫುಡ್ಡನ್ನು ತಿನ್ನಲಿಕ್ಕೆ ಆದಷ್ಟು ಟ್ರೈ ಮಾಡಬೇಕು. ಬಹಳಷ್ಟು ಸಲ ಜನರು ಏನು ತಿಳ್ಕೊಂಡು ಬಿಡ್ತಾರೆ, ನಾನು ಸಕ್ಕರೆಯುಕ್ತ ಆಹಾರವನ್ನು ಜಾಸ್ತಿ ತಿಂದರೆ ಮಾತ್ರ ನನಗೆ ಶುಗರ್ ಬರೋವಂಥ ಚಾನ್ಸಸ್ ಇದೆ ಅಂತ ತಿಳ್ಕೊಳ್ತಾರೆ. ಆದ್ದರಿಂದ ಅವರು ಈ ಸಕ್ಕರೆ, ನಾನು ಸ್ವೀಟ್ಸೇ ತಿನ್ನೋದಿಲ್ಲ, ನಾನು ಸಕ್ಕರೆ ಹಾಕ್ಕೊಳ್ಳದೆ ಇರುವಂಥ ಚಹಾ ಕುಡಿಲಿಕ್ಕೆ ಈಗ ಶುರು ಮಾಡಿದ್ದೇನೆ, ಇವೆಲ್ಲ ಹೇಳ್ತಾ ಇರ್ತಾರೆ, ಥಿಂಕಿಂಗ್ ದ್ಯಾಟ್ ಈ ಸಕ್ಕರೆನೇ ಮೇನ್ ಕಲ್ಪ್ರಿಟ್ ಇದರಲ್ಲಿ. ಎಸ್, ಶುಗರಿ ಐಟಮ್ಸ್ ಇರ್ಬೋದು, ಶುಗರಿ ಫುಡ್ ಇರ್ಬೋದು, ಎಸ್ ನಿಮ್ಮ ಶುಗರ್ ಲೆವೆಲ್ಸನ್ನು ಹೆಚ್ಚಿಗೆ ಮಾಡ್ತವೆ. ಬಟ್ ನಿಮ್ಮ ಡಯಟಲ್ಲಿ ನೀವು ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ಸ್ ತಿಂದರೂ ಸಹ, ನೀವು ಎಕ್ಸೆಸಿವ್ ಯಾವುದೇ ಫುಡ್ಡನ್ನು ತೆಗೆದುಕೊಂಡ್ರೂ ಸಹ ಅದು ಫೈನಲಿ ನಿಮ್ಮ ಶುಗರ್ಸಿಗೆ ಬ್ರೇಕ್ ಡೌನ್ ಆಗುತ್ತೆ. ಸೊ ನೀವು ನಿಮ್ಮ ಆಹಾರದಲ್ಲಿ ನೀವು ಬಹಳ ನಿಮಗೆ ಬೇಕಾಗೋದಕ್ಕಿಂತ ಹೆಚ್ಚಿಗೆ ಅನ್ನವನ್ನು ತಿಂತಾ ಇದ್ದೀರಾ, ಚಪಾತಿ ರೊಟ್ಟಿ ಎಲ್ಲ ತಿಂತಾ ಇದ್ದೀರಾ, ಮಧ್ಯದಲ್ಲಿ ಏನೂ ಸ್ವೀಟ್ಸ್ ತಿಂತಾ ಇಲ್ಲ, ಆದರೆ ಅದಕ್ಕೆ ತಕ್ಕ ಹಾಗೆ ನೀವು ಎಕ್ಸಸೈಸ್ ಆಗಲಿ ಆ್ಯಕ್ಟಿವಿಟಿ ಆಗಿ ಏನೂ ಇಲ್ಲ. ಸೊ ಇವೆಲ್ಲ ಏನಾಗ್ತವೆ, ಲಾಸ್ಟು ಬರ್ನ್ ಆಗೋದು ಟು ಫಾರ್ಮ್ ಶುಗರ್ಸ್.
ಸೊ ನೀವು ಶುಗರ್ ತಿಂದೇ ಇದ್ರೂ ಬಿಕಾಸ್ ಆಫ್ ದಿಸ್ ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ಸ್ ಆಲ್ಸೋ ನಿಮಗೆ ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ನಿಮ್ಮ ಆಹಾರವನ್ನು ಯಾವಾಗ ಚೂಸ್ ಮಾಡ್ತಿರ್ತೀರಾ ಅದರಲ್ಲಿ ನೀವು ಎಷ್ಟು ನಿಮ್ಮ ಬಾಡಿ ವೇಟಿಗೆ, ನಿಮ್ಮ ಏಜಿಗೆ, ನಿಮ್ಮ ಆ್ಯಕ್ಟಿವಿಟಿಗೆ ತಕ್ಕ ಹಾಗೆ ನೀವು ನಿಮ್ಮ ಪೋರ್ಷನ್ ಸೈಜನ್ನು ಸಿಲೆಕ್ಟ್ ಮಾಡ್ಕೊಳ್ಬೇಕು. ಎಷ್ಟು ಅನ್ನ ತಿನ್ನಬೇಕು, ಅದರ ಜೊತೆ ಬ್ಯಾಲೆನ್ಸ್ ಆಗೋ ಹಾಗೆ ನನ್ನ ಹತ್ರ ಪ್ರೋಟೀನ್ ಇದೆಯಾ, ಅದರಲ್ಲಿ ಸಾಂಬಾರ್ ಇದೆಯಾ, ಬೇಳೆ ಇದೆಯಾ, ಪಲ್ಯ ಇದೆಯಾ, ಇವೆಲ್ಲವನ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ತಿನ್ಬೇಕಾಗತ್ತೆ. ಈ ಫುಡ್ ಚೆನ್ನಾಗಿಲ್ಲ, ಈ ಫುಡ್ ಬಹಳ ಒಳ್ಳೆಯದು ಅಂತ ನಾವು ಅದನ್ನ ಪ್ಲೇಟ್ ಗಟ್ಟಲೆ ತಿಂತಾ ಹೋದ್ರೆ ಅದು ನಿಮಗೆ ಯಾವುದೇ ಬೆನಿಫಿಟ್ ಅನ್ನ ಮಾಡೋದಿಲ್ಲ, ಅದು ಡ್ಯಾಮೇಜ್ ಅನ್ನೇ ಮಾಡ್ತಾ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಆಕ್ಟಿವಿಟಿ, ನಿಮ್ಮ ಏಜು ಆ್ಯಂಡ್ ನಿಮ್ಮ ಈ ಬಾಡಿ ವೇಟಿಗೆ ತಕ್ಕ ಹಾಗೆ ನೀವು ನಿಮ್ಮ ಈ ಡಯಟನ್ನು ಆದಷ್ಟು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಸೊ ಫಸ್ಟ್ ಒನ್ ಇಸ್ ಆದಷ್ಟು ಬ್ಯಾಲೆನ್ಸ್ಡ್ ಡಯಟನ್ನು ತಿನ್ನಲಿಕ್ಕೆ ಟ್ರೈ ಮಾಡಿ. ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ಸ್ ನಾನು ಹೇಳಿದೆ, ಹೆಚ್ಚಿಗೆ ನಿಮಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ರೈಸು, ಬೇಕಾದಕ್ಕಿಂತ ಹೆಚ್ಚಿಗೆ ಚಪಾತಿ, ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ರೊಟ್ಟಿ, ಇವುಗಳನ್ನು ತಿನ್ಲಿಕ್ಕೆ ಹೋದ್ರಿ ಆ್ಯಂಡ್ ನೀವು ಅದಕ್ಕೆ ತಕ್ಕ ಹಾಗೆ ಎಕ್ಸಸೈಸು ಇಲ್ಲ, ವರ್ಕು ಇಲ್ಲ ಅಂದಾಗ ಮತ್ತೆ ಅದು ನಿಮಗೆ ಶುಗರನ್ನು ಹೆಚ್ಚಿಗೆನೇ ಮಾಡ್ತಾ ಇರುತ್ತೆ. ಬಹಳಷ್ಟು ಜನ ನಾನು ರೈಸ್ ಬಿಟ್ಟೇ ಬಿಡ್ತೇನೆ, ನಾನು ರೈಸ್ ಬಿಟ್ಬಿಟ್ಟೆ, ನನ್ನ ಶುಗರ್ ಹೆಚ್ಚಾಗ್ತಾ ಇದೆ ಅಂದ್ಕೊಂಡು ಅಂತ ರೈಸನ್ನು ಬಿಡ್ತಾರೆ. ಅವರು ರೈಸ್ ಈಟರ್ಸ್ ಇರ್ತಾರೆ ಆ್ಯಂಡ್ ಅದರ ಬದಲು ಅವರು ಚಪಾತಿ ತಿನ್ನಕ್ಕೆ ಹೋಗ್ತಾರೆ. ಒಂದು ಅದು ಡೈಜೆಸ್ಟ್ ಆಗೋದಿಲ್ಲ ಅವರಿಗೆ, ಇಲ್ಲ ಅದನ್ನ ಕಾಂಪೆನ್ಸೇಟ್ ಮಾಡಲಿಕ್ಕೆ ಒಂದು 4-5 ಚಪಾತಿಯನ್ನು ತಿಂತಾರೆ. ಸೊ ಅದು ಫೈನಲಿ ಬ್ರೇಕ್ ಡೌನ್ ಆಗೋದು ನಿಮ್ಮ ಈ ಶುಗರ್ಸಿಗೆನೆ. ಸೊ ಇಟ್ ಡಸಂಟ್ ಮ್ಯಾಟರ್ ನೀವು ರೈಸ್ ತಿಂತೀರಾ, ರೊಟ್ಟಿ ತಿಂತೀರಾ, ಅಥವಾ ನೀವು ಚಪಾತಿ ತಿಂತಾ ಇದ್ದೀರಾ, ರೊಟ್ಟಿ ತಿಂತಾ ಇದ್ದೀರಾ. ವಾಟ್ ಮ್ಯಾಟರ್ಸ್ ಅಂದರೆ ಎಷ್ಟು ತಿಂತಾ ಇದ್ದೀರಾ, ಹೇಗೆ ಅದನ್ನು ತಿಂತಾ ಇದ್ದೀರಾ, ಯಾವಾಗ ತಿಂತಾ ಇದ್ದೀರಾ, ಹೇಗೆ ಅದನ್ನು ಕುಕ್ ಮಾಡಿದ್ದೀರಾ, ನೀವು ತಿನ್ನೋವಷ್ಟು ನಿಮ್ಮ ಔಟ್ಪುಟ್ ಇದೆಯಾ, ನಿಮ್ಮ ವರ್ಕ್ ಅಷ್ಟಿದೆಯಾ, ನಿಮ್ಮ ಎಕ್ಸಸೈಸ್ ಅಷ್ಟಿದೆಯಾ, ಇವನ್ನೆಲ್ಲ ನೋಡಿಕೊಂಡು ನೀವು ಡಯಟನ್ನು ಸಿಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಬಾಡಿಗೆ ಪ್ರೋಟೀನ್ ಬೇಕೇ ಆಗತ್ತೆ, ನಿಮ್ಮ ಬಾಡಿಗೆ ಒಳ್ಳೆಯ ಫ್ಯಾಟ್ಸ್ ಬೇಕೇ ಆಗತ್ತೆ. ನಿಮ್ಮ ಬಾಡಿಯಲ್ಲಿ ಪ್ರೋಟೀನ್ಸ್ ಇರಲಿಲ್ಲ ಅಂದರೆ ನಾಳೆ ನೀವು ಪ್ರೋಟೀನ್ಸನ್ನು ಡಯಟಲ್ಲಿ ಹಾಕೊಳ್ಳೇ ಇಲ್ಲ. ನೀವು ಕಾಳು ತಿಂತಾ ಇಲ್ಲ, ಬೇಳೆ ತಿಂತಾ ಇಲ್ಲ, ಲೀನ್ ಚಿಕನ್ ತಿಂತಾ ಇಲ್ಲ, ಫಿಶ್ ತಿಂತಾ ಇಲ್ಲ, ಎಗ್ ತಿಂತಾ ಇಲ್ಲ, ನಾಳೆ ಕೂದಲು ಉದುರೋಕ್ಕೆ ಶುರುವಾಗತ್ತೆ, ನಿಮಗೆ ನೆಗಡಿ ಆಗಕ್ಕೆ ಶುರು ಆಗೋದು, ಇಮ್ಯುನಿಟಿ ಕಡಿಮೆ ಆಗೋದು, ಎಲ್ಲ ಇನ್ಫೆಕ್ಷನ್ಸ್ ಮೆತ್ಕೊಳ್ಳೋದು, ಇವೆಲ್ಲ ಆಗಕ್ಕೆ ಶುರು ಆಗ್ತವೆ. ನಿಮ್ಮ ಹಾರ್ಮೋನ್ಸ್, ಒಳ್ಳೆಯ ಹಾರ್ಮೋನ್ಸ್ ಕಡಿಮೆ ಆಗಕ್ಕೆ ಶುರು ಆಗ್ತವೆ. ನಿಮಗೆ ಒಂದು ಖುಷಿ ಫೀಲಿಂಗೇ ಇರೋದಿಲ್ಲ. ಯಾವತ್ತೂ ನಿಮ್ಮ ತಲೆಯಲ್ಲಿ ಫುಡ್ ಏನು ತಿನ್ನಬೇಕು ಇದೇ ಚಡಪಡಿಕೆ ಇರುತ್ತೆ. ಸೊ ಯಾವಾಗ ನಿಮ್ಮ ಬಾಡಿಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗ್ತವೆ ಆವಾಗ ಮಾತ್ರ ನೀವು ಒಂದು ಹೋಮಿಯೋಸ್ಟೇಸಿಸ್ ಅಲ್ಲಿ ಇರ್ತೀರಾ. ಸೊ ಎಸ್, ಯು ಹ್ಯಾವ್ ಟು ಈಟ್ ಕಾರ್ಬೋಹೈಡ್ರೇಟ್ಸ್, ಯು ಹ್ಯಾವ್ ಟು ಈಟ್ ಪ್ರೋಟೀನ್ಸ್, ಯು ಹ್ಯಾವ್ ಟು ಈಟ್ ಫ್ಯಾಟ್ಸ್, ಬಟ್ ನೆನ್ಪಿಟ್ಕೊಳ್ಳಿ, ಒಂದು ಪೋರ್ಷನ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಒಂದು ಕ್ವಾಂಟಿಟಿ ಯಾವುದನ್ನ ನಿಮ್ಮ ಬಾಡಿಗೆ ಸೂಟ್ ಆಗತ್ತೆ ಅಷ್ಟನ್ನ ಮಾತ್ರ ನೀವು ತಿನ್ಬೇಕಾಗತ್ತೆ. ಫ್ರೂಟ್ಸು, ವೆಜಿಟೇಬಲ್ಸು ಇವು ನಾರಿನಾಂಶ ಹೆಚ್ಚಿಗೆ ಇರೋದು, ಶುಗರನ್ನು ಕಡಿಮೆ ಮಾಡ್ತವೆ. ಆದಷ್ಟು ನಿಮ್ಮ ಡಯಟಲ್ಲಿ ಅವುಗಳನ್ನ ಇನ್ಕ್ಲೂಡ್ ಮಾಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸು ನಿಮ್ಮ ಏರಿಯಾದಲ್ಲಿ ಯಾವ ಈ ಫ್ರೂಟ್ಸನ್ನು ಬೆಳೀತಾರೆ ಅವುಗಳನ್ನು ತಿನ್ನಲಿಕ್ಕೆ ಶುರು ಮಾಡಿ. ಫ್ರೂಟ್ ಜ್ಯೂಸಸ್ಸಿಗೆ ಹೋಗಬೇಡಿ, ಆದಷ್ಟು ನೀವು ಫ್ರೂಟ್ಸನ್ನು ತಿನ್ನಲಿಕ್ಕೆ ಶುರು ಮಾಡಿ. ಸಪೋಸ್ ನಿಮಗೆ ಫ್ರೂಟ್ ತಿನ್ನಕ್ಕೂ ಆಗ್ತಾ ಇಲ್ಲ, ನಾನು ಫ್ರೂಟ್ ಜ್ಯೂಸೇ ಪ್ರಿಫರ್ ಮಾಡ್ತೇನೆ ಮನೆಯಲ್ಲಿ ಅಂದ್ರೂ ಮತ್ತೆ ಅದಕ್ಕೆ ಶುಗರ್ ಆಗಲಿ, ಸಾಲ್ಟ್ ಆಗಲಿ, ಉಪ್ಪು, ಆಮೇಲೆ ಸಕ್ಕರೆ ಇವುಗಳನ್ನೆಲ್ಲ ಎಕ್ಸ್ಟ್ರಾ ಹಾಕಕ್ಕೆ ಹೋಗಬೇಡಿ. ಆದಷ್ಟು ನೀವು ಈ ಫ್ರೂಟನ್ನು ಹೋಲ್ಸಮ್ ಫ್ರೂಟ್ ಆಗಿ ತಿನ್ನಬೇಕು. ಯಾಕಂದರೆ ಹಾಗೆ ತಿಂದಾಗ ಮಾತ್ರ ಅವುಗಳಲ್ಲಿ ಫೈಬರ್, ನಾರಿನಾಂಶ ಇರುತ್ತೆ. ಆ್ಯಂಡ್ ನಾರಿನಾಂಶ ಏನು ಮಾಡುತ್ತೆ, ಒಂದು ನಿಮ್ಮ ಮೋಷನ್ ಕ್ಲಿಯರ್ ಆಗುತ್ತೆ, ಎರಡನೇದು ನಿಮ್ಮ ಶುಗರ್ ಲೆವೆಲನ್ನು ಸಹ ಕಡಿಮೆ ಮಾಡುತ್ತೆ. ಒಳ್ಳೆಯ ಈ ನಟ್ಸ್ ಏನಿರ್ತವೆ, ಗೋಡಂಬಿ, ಬಾದಾಮಿ, ವಾಲ್ನಟ್, ಇವೆಲ್ಲವನ್ನ ಒಂದು ಲಿಮಿಟೆಡ್ ಕ್ವಾಂಟಿಟಿ, ಒಂದು 3-4 ಆಲ್ಮಂಡ್ಸ್ ತಿಂದೆ, ಒಂದು 3-4 ಗೋಡಂಬಿ ತಿಂದೆ ಅಷ್ಟೇ. ಈ ಡಾಕ್ಟರ್ ಹೇಳಿದ್ದಾರೆ ತಿನ್ನಲಿಕ್ಕೆ ಅಂತ ಹೇಳಿಕೊಂಡು ನಾವು ಒಂದು ಬೌಲ್ ಗಟ್ಟಲೆ ತಿನ್ನೋದು, ಒಂದು ಪ್ಲೇಟ್ ಗಟ್ಟಲೆ ತಿನ್ನೋದು ಮಾಡಕ್ಕೆ ಹೋಗಬಾರ್ದು. ಇಟ್ ಈಸ್ ನಾಟ್ ರಿಕ್ವೈರ್ಡ್ ಆ್ಯಂಡ್ ಇದರಿಂದ ನಿಮಗೆ ಡ್ಯಾಮೇಜೇ ಆಗುತ್ತೆ. ಸೊ ಲಿಮಿಟೆಡ್ ಕ್ವಾಂಟಿಟಿ ಆಫ್ ಈ ಥರ ಡ್ರೈ ಫ್ರೂಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಟ್ರೈ ಮಾಡಿ. ನಿಮ್ಮ ಆಹಾರದಲ್ಲಿ ಪ್ರೋಬಯೋಟಿಕ್ಸು ಇವನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಬೇಕು. ಪ್ರೋಬಯೋಟಿಕ್ಸ್ ಅಂದರೆ ಮೊಸರು, ಮಜ್ಜಿಗೆ, ಒಳ್ಳೆ ಬ್ಯಾಕ್ಟೀರಿಯಾ ಇರುವಂತಹ ಈ ಫುಡ್ಗಳನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಎಲ್ಲ ಫುಡ್ಸನ್ನು ನೀವು ನಿಮ್ಮ ಡಯಟಲ್ಲಿ
ನಾವು ಇನ್ಕ್ಲೂಡ್ ಮಾಡಬೇಕು. ಬರೀ ನಾವು ಯಾವ ಫುಡ್ಡನ್ನು ತಿನ್ನಬಾರ್ದು, ಇದನ್ನು ಮುಟ್ಟೋದಿಲ್ಲ, ಅದನ್ನು ತಿನ್ನೋದಿಲ್ಲ, ಅದು ಬೇಡ ಇದು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮ ಬಾಡಿಗೆ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು ಬೇಕಾಗ್ತವೆ. ಆ್ಯಂಡ್ ಇವೆಲ್ಲ ನಾವು ಈ ರೀತಿ ಕಾಂಬಿನೇಷನ್ ಫುಡ್ಸನ್ನು ತಿಂದಾಗ ಮಾತ್ರ ನಮಗೆ ಸಿಗ್ತಾ ಇರ್ತವೆ. ಸೊ ಈವನ್ ಇನ್ ಪ್ರೀ ಡಯಾಬಿಟಿಸ್ ಯು ಹ್ಯಾವ್ ಟು ಫಾಲೋ ದಿಸ್. ಎಸ್, ದೆರ್ ಆರ್ ಸರ್ಟನ್ ಫುಡ್ಸ್ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಅಥವಾ ಅದರ ಕನ್ಸಂಪ್ಷನನ್ನು ಲಿಮಿಟ್ ಮಾಡಬೇಕು. ನಮ್ಮ ದೇಶದಲ್ಲಿ ನಾವು ನೋಡುವಂಥದ್ದೇನು, ಮೇನ್ಲಿ ಬೇಕ್ರಿ ಪ್ರಾಡಕ್ಟ್ಸ್. ಬೇಕ್ರಿಯಲ್ಲಿ ಹೋಗ್ತಾ ಬರ್ತಾ ಬೇಕ್ರಿಯಲ್ಲಿ ಸಿಕ್ಕಿದಂಥ ಐಟಮ್, ನಾನು ಬಿಸ್ಕೆಟ್ ತೊಗೊಂಡೆ, ಟೋಸ್ಟ್ ತೊಗೊಂಡೆ, ಬ್ರೆಡ್ ತೊಗೊಂಡೆ, ಈ ರೀತಿ ಈ ಬೇಕ್ರಿ ಐಟಮ್ಸನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಎರಡನೇದು ಪ್ರೊಸೆಸ್ಡ್ ಫುಡ್. ಈ ಪ್ಯಾಕೆಟ್ಸಲ್ಲಿ ಬರುವಂಥ ಫುಡ್ಸ್ ಏನಿರ್ತವೆ ಅವುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಈ ಮೈದಾ ಎಕ್ಸೆಟ್ರಾ, ಈ ವೈಟ್ ರಿಫೈನ್ಡ್ ಫ್ಲಾರ್ ಏನಿರ್ತವೆ ಅವುಗಳನ್ನು ನೀವು ಅವಾಯ್ಡ್ ಮಾಡಬೇಕು. ಈಗ ಸಪೋಸ್ ನಿಮಗೆ ಈ ಥರ ಈ ಶುಗರಿ ಫ್ರೂಟ್ಸ್ ಜ್ಯೂಸಸ್ ಕುಡಿಯುವಂಥ ನಿಮಗೆ ಹ್ಯಾಬಿಟ್ ಇತ್ತು ಅಂದರೆ ಅವುಗಳನ್ನು ಕಡಿಮೆ ಮಾಡಿ. ಈಗ ಈ ಪ್ಯಾಕೆಟಲ್ಲಿ ಫ್ರೂಟ್ ಜ್ಯೂಸಸ್ ಬರ್ತಿರ್ತವೆ ಅಥವಾ ಈ ಸಾಫ್ಟ್ ಡ್ರಿಂಕ್ಸ್ ಬರ್ತಿರ್ತವೆ, ಅವುಗಳನ್ನು ಕಡಿಮೆ ಮಾಡಿ. ಅವುಗಳಲ್ಲಿ ಶುಗರ್ ಲೋಡೆಡ್ ಇರ್ತವೆ. ಸೊ ಆ ರೀತಿ ಫುಡ್ಡನ್ನು ನೀವು ಕಡಿಮೆ ಮಾಡಬೇಕು. ಸೊ ದಿಸ್ ವಾಸ್ ಅಬೌಟ್ ಡಯಟ್. ಎಷ್ಟು ಸಿಂಪಲ್ ಆಗಿ ಇಟ್ಕೊಂಡಿರ್ತೀರಾ, ಎಷ್ಟು ನೀವು ಮನೆಯಲ್ಲೇ ಮಾಡಿದಂಥ ಆಹಾರಗಳನ್ನು ತಿಂತೀರಾ, ಎಷ್ಟು ನಿಮ್ಮ ಆಹಾರವನ್ನು ಬ್ಯಾಲೆನ್ಸ್ ಮಾಡ್ತೀರಾ, ಅಷ್ಟು ನಿಮಗೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದೇನು ಒಂದು ರಾಕೆಟ್ ಸೈನ್ಸ್ ಅಥವಾ ಒಂದು ಕಾಂಪ್ಲಿಕೇಟೆಡ್ ಸೈನ್ಸ್ ಇಲ್ಲ. ನೀವು ಏನು ತಿಂತಾ ಇರ್ತೀರಾ ಅದನ್ನೇ ಸ್ವಲ್ಪ ಮಾಡಿಫಿಕೇಷನನ್ನು ಮಾಡಬೇಕಾಗತ್ತೆ. ಯಾಕಂದರೆ ನಾನು ಒಂದು ಡಯಟನ್ನು ಮಾಡ್ತೀನಿ ಅನ್ನೋದು ನೀವು ಲೈಫ್ ಲಾಂಗ್ ಆ ಡಯಟನ್ನು ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗತ್ತಾ ಅಂತ ನೀವು ಯೋಚನೆ ಮಾಡಬೇಕು. ಈ ಪ್ರಶ್ನೆನ ನಿಮಗೆ ಕೇಳ್ಕೊಳ್ಬೇಕು. ಹೌದು, ನಾನು ಲೈಫ್ ಲಾಂಗ್ ಈ ಥರದ ಫುಡ್ಡನ್ನು ತಿನ್ಕೊಂಡಿರ್ತೇನೆ ಅಂದಾಗ ಮಾತ್ರ ಅದು ಸಸ್ಟೈನೇಬಲ್ ಡಯಟ್. ನಾವು ಕನ್ಸಿಸ್ಟೆಂಟ್ಲಿ ಅದನ್ನು ಫಾಲೋ ಮಾಡ್ಬೋದು. ಇದೇ ಡಯಟನ್ನು ಒಂದು ವಾರ ಆದಮೇಲೆ ನನಗೆ ಆಗ್ತಾ ಇಲ್ಲ, ಈ ಡಯಟ್ ಮಾಡಿಕೊಂಡು ನಿಮ್ಗೆ ಒಂದು ವಾರ ಆದಮೇಲೆ ತುಂಬಾ ಸುಸ್ತು, ಯಾವುದ್ರಲ್ಲೂ ಮನಸ್ಸಿಲ್ಲ, ಎನರ್ಜಿ ಇಲ್ಲ, ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಪ್ರತಿ ಸಲ ನನಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಬರ್ತಾ ಇದೆ ಅಂದಾಗ ದರ್ ಈಸ್ ಸಮಥಿಂಗ್ ರಾಂಗ್. ನಿಮ್ಮ ಡಯಟಲ್ಲಿ ಏನೋ ತಪ್ಪಿದೆ ಅಂತ ಅರ್ಥ. ಸೊ ಕೀಪ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ದಟ್ ವಾಸ್ ಅಬೌಟ್ ದ ಡಯಟ್. Second thing, very important thing is exercise. See, ನೀವು ನಾನು ಫುಡ್ಡನ್ನು ಕಡಿಮೆ ತಿಂತೇನೆ ಬಟ್ ನಾನು ಎಕ್ಸಸೈಸ್ ಮಾಡೋದೇ ಇಲ್ಲ ಅಂದಾಗ ಇಟ್ ಡಸಂಟ್ ವರ್ಕ್. ಎಕ್ಸಸೈಸ್ ಜಸ್ಟ್ ನಿಮ್ಮನ್ನು ನಿಮ್ಮ ವೇಟ್ ಕಡಿಮೆ ಮಾಡೋದಕ್ಕೆ ಅಥವಾ ನೀವು ಸ್ಲಿಮ್ ಆಗಿ ಕಾಣೋದಕ್ಕೆ ಮಾತ್ರ ಅಲ್ಲ. ಎಕ್ಸಸೈಸಿಂದ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಗೆ ಆಗುತ್ತೆ. ಈಗ ಪ್ರೀ ಡಯಾಬಿಟಿಸಲ್ಲಿ ಏನಾಗಿರುತ್ತೆ, ಇನ್ಸುಲಿನ್ ಇರುತ್ತೆ ಬಟ್ ನಿಮ್ಮ ಬಾಡಿಗೆ ಇನ್ಸುಲಿನ್ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅದು ರೆಸಿಸ್ಟೆಂಟ್ ಆಗಿಬಿಡಿರುತ್ತೆ. ಸೊ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಇದಕ್ಕೆ ಏನು ಹೇಳ್ತಾರೆ, ಸ್ಟಾರ್ವೇಷನ್ ಎಮಿಟ್ಸ್ ಪ್ಲೆಂಟಿ. ಇದೆ, ಸುಮಾರಷ್ಟಿದೆ, ಪ್ಲೆಂಟಿ ಇದೆ ಇನ್ಸುಲಿನ್ನು. ಬಟ್ ನಾವು ನಮ್ಮ ಈ ಜೀವಕೋಶಗಳು ಸ್ಟಾರ್ವ್ ಮಾಡ್ತಾ ಇದ್ದಾರೆ, ಅವಕ್ಕೆ ಉಪವಾಸ ಬಿದ್ದಿದ್ದಾವೆ ಅವು. ಯಾಕಂದರೆ ಇನ್ಸುಲಿನ್ನಿಗೆ ಅವು ಸೆನ್ಸಿಟಿವೇ ಇಲ್ಲ, ಇನ್ಸುಲಿನ್ನಿಗೆ ಅವುಗಳನ್ನು ತೆಗೆದುಕೊಳ್ಳೋಕ್ಕೇ ಆಗ್ತಾ ಇಲ್ಲ. ಸೊ ನೀವು ಎಕ್ಸಸೈಸ್ ಮಾಡಿದಾಗ ಈ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ನಾವು ಹೆಚ್ಚಿಗೆ ಮಾಡ್ಬೋದು. ಇನ್ಸುಲಿನ್ ಏನು ಮಾಡುತ್ತೆ, ಆಹಾರವನ್ನು, ಈ ಗ್ಲೂಕೋಸನ್ನು ನಿಮ್ಮ ಜೀವಕೋಶದ ಒಳಗೆ ನೂಕತ್ತೆ. ಸೊ ಯಾವಾಗ ಇದು ರಕ್ತದಿಂದ ಜೀವಕೋಶದ ಒಳಗೆ ಹೋಗುತ್ತೆ ನಿಮ್ಮ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಸೊ ಎಕ್ಸಸೈಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಫುಡ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಎಕ್ಸಸೈಸ್ ಇದೆ. ಸೊ ಎಕ್ಸಸೈಸ್ ಅಂದಾಕ್ಷಣ ಬಹಳಷ್ಟು ಜನ ಏನು ಹೇಳ್ತಾರೆ, ಇಲ್ಲ ಮೇಡಮ್ ನಾನು 40 ನಿಮಿಷ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತಾರೆ. ಇನ್ನು ಸೆಕೆಂಡ್ ಕ್ಯಾಟಗರಿ ಇದ್ದವರು, ಮೇಡಮ್ ನಾನು ಜಿಮ್ ಜಾಯಿನ್ ಆಗಿದ್ದೀನಿ, ಈಗ ಎಲ್ಲ ಜಿಮ್ ಎಲ್ಲ ವರ್ಕೌಟ್ ಮಾಡ್ತಾ ಇದ್ದೀನಿ, ಎಷ್ಟು ದಿನ ನನಗೆ ಇದಾಗತ್ತೆ ಅಂತ ಅವ್ರ ಕ್ವಶನ್. ಸೊ ನೋಡಿ, ನೀವು ಎಕ್ಸಸೈಸ್ ಯಾವುದೇ ಎಕ್ಸಸೈಸ್ ಮಾಡ್ತೀರಾ, 1 ತಾಸು ಎಕ್ಸಸೈಸ್ ಮಾಡಿಕೊಂಡು 10 ತಾಸು ಕುತ್ಕೊಂಡ್ರೆ ಆ ಎಕ್ಸಸೈಸ್ ಯಾವುದಕ್ಕೂ ಉಪಯೋಗ ಇಲ್ಲ. ಸೊ ನೀವು ಯಾವುದೇ ಫಾರ್ಮ್ ಆಫ್ ಎಕ್ಸಸೈಸ್ ಮಾಡಿ, ನೀವು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬನ್ನಿ, ನೀವು ಜಿಮ್ಮಿಗೆ ಹೋಗಿ, ನೀವು ಉಳಿದಿದ್ದಂಥ ಟೈಮಲ್ಲಿ ಏನು ಮಾಡ್ತಾ ಇದ್ದೀರಾ, ಎಷ್ಟು ಆ್ಯಕ್ಟಿವ್ಲಿ ಮೂವ್ ಆಗ್ತಾ ಇದ್ದೀರಾ, ನಿಮ್ಗೆ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಎಲ್ಲ ಕುತ್ಕೊಂಡಲ್ಲೇ ಸರಬರಾಜು ಮಾಡ್ತಾ ಇರಬೇಕಾ ನಿಮಗೆ, ನೀವು ಮಧ್ಯದಲ್ಲಿ ಒಂದು ಸ್ಮಾಲ್ ವಾಕ್ ತೊಗೊಳ್ತಾ ಇದ್ದೀರಾ, ನೀವು ಲ್ಯಾಪ್ಟಾಪನ್ನು ಬಿಟ್ಟು ಸ್ವಲ್ಪ ಸ್ಟ್ರೆಚ್ ಮಾಡ್ತಾ ಇದ್ದೀರಾ, ಇವೆಲ್ಲ ಸಹ ಮ್ಯಾಟರ್ ಆಗ್ತಾ ಇರುತ್ತೆ.
1 ತಾಸು ನೀವು ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ನೀವು ರೆಸ್ಟ್ ಆಫ್ ದ ಟೈಮ್ ಕುತ್ಕೊಂಡೇ ಇರಿ ಅಂತ. ಸೊ ಆದಷ್ಟು ಮೂವ್ ಮಾಡ್ತಾ ಇರಿ, ಒಂದೇ ಕಡೆ ಕುತ್ಕೊಂಡಿರಬೇಡಿ. ಆದಷ್ಟು ಸ್ವಲ್ಪ ಮೂವ್ ಮಾಡಿ, ಮೂವ್ಮೆಂಟನ್ನು ಮಾಡಿ. ನಿಮ್ಮ ರಕ್ತ ಚಲನೆ ಆಗ್ತಾ ಇರಬೇಕು ನಿಮ್ಮ ಬಾಡಿಗೆ, ನಿಮ್ಮ ಸ್ನಾಯುಗಳಿಗೆ. ಆ್ಯಂಡ್ ಆಲ್ಸೋ ಎಕ್ಸಸೈಸ್ ರಿಲೇಟೆಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ, ನೀವು ಯಾವಾಗ ಈ ಎಕ್ಸಸೈಸ್ ಅಂತ ಹೇಳ್ತೀರಾ, ನೀವು ಒಂದೇ ಟೈಪ್ ಆಫ್ ಎಕ್ಸಸೈಸ್ ಮಾಡ್ತಾ ಇದ್ದರೆ ಅದು ಅಷ್ಟು ಹೆಲ್ಪ್ಫುಲ್ ಆಗಿರೋದಿಲ್ಲ. ಈಗ ನೀವು ಮಾತಾಡ್ಕೊಂಡು 1 ರೌಂಡ್ ವಾಕ್ ಮಾಡ್ಕೊಂಡು ಬಂದ್ರಿ, 1 ತಾಸು ನಡೆದ್ರಿ, 2 ತಾಸು ನಡೆದ್ರಿ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಆಫ್ ಮಚ್ ಹೆಲ್ಪ್. ಯಾಕಂದರೆ ನಿಮ್ಮ ಸ್ನಾಯುಗಳು ಗಟ್ಟಿ ಆಗಬೇಕು, ನಿಮ್ಮ ಸ್ನಾಯುಗಳು ಸ್ಟ್ರಾಂಗ್ ಆಗಬೇಕು. ಸೊ ನಿಮಗೆ ನಿಮ್ಮ ಕಾರ್ಡಿಯಾಕ್ ಆ್ಯಕ್ಟಿವಿಟಿನೂ ಆಗಬೇಕು, ನಿಮ್ಮ ಸ್ನಾಯುಗಳು ಸಹ ಸ್ಟ್ರಾಂಗ್ ಆಗಬೇಕು. ಸೊ ಕಾಂಬಿನೇಷನ್ ಎಕ್ಸಸೈಸನ್ನು ಮಾಡಿ. ಎಕ್ಸಸೈಸ್ ಯಾವುದು ನಿಮ್ಮ ಹಾರ್ಟ್ ರೇಟನ್ನು ಸಹ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಸ್ನಾಯುಗಳನ್ನು ಸಹ ಸ್ಟ್ರಾಂಗ್ ಮಾಡುತ್ತೆ. ಈಗ ಹಾರ್ಟ್ ರೇಟನ್ನು ಇಂಪ್ರೂವ್ ಮಾಡೋದಂದ್ರೆ ಏನು? ಒಂದಿನ ವಾಕ್ ಮಾಡಿದ್ರಿ, ಒಂದಿನ ಸ್ವಲ್ಪ ಜಾಗ್ ಮಾಡಿದ್ರಿ, ಒಂದಿನ ರನ್ನಿಗೆ ಹೋದ್ರಿ, ಒಂದಿನ ಸ್ವಿಮ್ಮಿಂಗ್ ಮಾಡಿದ್ರಿ, ಒಂದಿನ ಬ್ಯಾಡ್ಮಿಂಟನ್ ಆಡಿದ್ರಿ, ಈ ರೀತಿ ಎಕ್ಸಸೈಸು. ಓಕೆ, ನಿಮ್ಗೆ ಓಲ್ಡ್ ಏಜ್ ಇದೆ, ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಪೇಸನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ. ಮಸಲ್ ಸ್ಟ್ರೆಂಥಿಂಗ್ ಎಕ್ಸಸೈಸ್ ಅಂದರೆ ಸ್ಟ್ರೆಂತ್ ಟ್ರೈನಿಂಗ್, ಈ ವೇಟ್ಸನ್ನು ಎತ್ತೋದು, ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈವನ್ ಲೇಡೀಸ್ ಸಹ ಈ ಸ್ಟ್ರೆಂತ್ ಟ್ರೈನಿಂಗನ್ನು ಮಾಡಲೇಬೇಕು. ಬಿಕಾಸ್ 30 ವರ್ಷಗಳ ನಂತರ ನಮಗೇನಾಗತ್ತೆ, ಸ್ನಾಯುಗಳ ಡೆನ್ಸಿಟಿ ಮಾಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನೀವು ಮಸಲ್ಸನ್ನು ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಬಾಡಿಯಲ್ಲಿ ಈ ಇನ್ಸುಲಿನ್ ತೆಗೆದುಕೊಳ್ಳುವ ಕೆಪಾಸಿಟಿ ಕಡಿಮೆ ಆಗುತ್ತೆ. ಅಯ್ಯೋ, ನಾವೆಲ್ಲ ಹೆಂಗೆ ಎತ್ತಕ್ಕಾಗತ್ತೆ ವೇಟು, ಈ ಥರ ವೇಟ್ ಎತ್ತಿದ್ರೆ ನಾವು ಗಂಡಸರ ಥರ ಕಾಣ್ತೀವಿ ಅಂತ ಬಹಳಷ್ಟು ಜನ ಹೆಂಗಸರು ಅದನ್ನು ಯೋಚನೆ ಮಾಡ್ತಿರ್ತಾರೆ. ಅಷ್ಟೇ ಈಸಿ ಆಗಿತ್ತು ಮಸಲ್ ಬಿಲ್ಡ್ ಮಾಡೋದು ಅಂದರೆ, ಎಲ್ಲರೂ ಮಸ್ಕ್ಯುಲರ್ ಆಗಿಬಿಡ್ತಿದ್ರು. ಎಲ್ಲ ಗಂಡಸರು ಯಾವುದೇ ಪ್ರೋಟೀನ್ ಬೇಡ, ಏನೂ ಬೇಡ, ಹಾಗೆ ಅವರು ಮಸ್ಕ್ಯುಲರ್ ಆಗಿಬಿಡ್ತಿದ್ರು, ಅವರಷ್ಟು ವೇಟ್ ಲಿಫ್ಟ್ ಮಾಡ್ತಾರೆ ಅಂತ. ಭಗವಂತ ನಮ್ಮ ಹೆಣ್ಮಕ್ಳ ಬಾಡಿಯನ್ನು ಮತ್ತು ಈ ಗಂಡಸರ ಬಾಡಿಯನ್ನು ಡಿಫ್ರೆಂಟ್ ಟೈಪಲ್ಲಿ ಮಾಡಿರ್ತಾನೆ. ಸೊ ಈ ಹೆಣ್ಮಕ್ಳಿಗೆ ಮೆನ್ನಿನ ಥರ ಅಷ್ಟು ಮಸ್ಕ್ಯುಲರ್ ಅವ್ರು ಆಗೋಕ್ಕಾಗೋದಿಲ್ಲ. ಬಟ್ ಎಸ್, ಅವರ ಮಸಲ್ ಸ್ಟ್ರೆಂತು, ಬೋನಿನ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಫಾರ್ ದ್ಯಾಟ್ ಸ್ಟ್ರೆಂತ್ ಟ್ರೈನಿಂಗ್, ಮಸಲ್ಸ್ ಟ್ರೈನ್ ಮಾಡ್ಕೊಳ್ಳೋದು, ಈ ವೇಟನ್ನು ಲಿಫ್ಟ್ ಮಾಡೋದು, ನೀವೇನು ಹೆವಿ ವೇಟ್ ಲಿಫ್ಟಿಂಗ್ ಮಾಡಬೇಕಂತ ಅಲ್ಲ, ಬಟ್ ವೇಟ್ ಲಿಫ್ಟ್ ಮಾಡೋದು, ಸ್ಟ್ರೆಂತ್ ಟ್ರೈನ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಬಾಡಿ ವೇಟ್ ಟ್ರೈನಿಂಗ್ ಇರ್ಬೋದು, ಯೋಗ ಇರ್ಬೋದು, ಪಿಲಾಟೆಸ್ ಇರ್ಬೋದು, ಯಾವುದೇ ನೀವು ನಿಮ್ಮ ಮಸಲ್ಸನ್ನು ನೀವು ಬಿಲ್ಡ್ ಮಾಡ್ಕೊಳ್ತೀರಾ, ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಎರಡನೇದು ಅಂದಾಗ ನಿಮ್ಮ ಎಕ್ಸಸೈಸ್. ಸೊ ವಿ ಸ್ಪೋಕ್ ಅಬೌಟ್ ಡಯಟ್, ವಿ ಸ್ಪೋಕ್ ಅಬೌಟ್ ಎಕ್ಸಸೈಸ್. ಸೊ ಡೆಫಿನೆಟ್ಲಿ ನೀವು ಇವೆರಡನ್ನೂ ಕನ್ಸಿಸ್ಟೆಂಟ್ಲಿ ಸತತವಾಗಿ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ಬಾಡಿ ವೇಟನ್ನು ಕಡಿಮೆ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಒನ್ಸ್ ನಿಮ್ಮ ವೇಟ್ ಕಡಿಮೆ ಆಗುತ್ತೆ, ನಿಮ್ಮ ಬಾಡಿಯ ಮೇಲೆ ಆಗುವಂತಹ ಸ್ಟ್ರೆಸ್ ಸಹ ಕಡಿಮೆ ಆಗುತ್ತೆ. ಸೊ ಲೂಸಿಂಗ್ ವೇಟ್, ನಿಮ್ಗೆ ಎಕ್ಸ್ಟ್ರಾ ವೇಟ್ ಇತ್ತು ಅಂದರೆ ಟ್ರೈ ಮಾಡಿ. ಬಟ್ ವೇಟ್ ಒಂದೇ ಪ್ಯಾರಾಮೀಟರ್ ಅಲ್ಲ. ನಿಮಗೆ ವೇಟ್ ಹೆಚ್ಚಿಗೆ ಇದೆ ಅಂದಕ್ಕೆ ನೀವು ನಿಮಗೆಲ್ಲ ಪ್ರಾಬ್ಲಮ್ ಇರುತ್ತೆ. ನಿಮ್ಮ ವೇಟ್ ಕಡಿಮೆ ಇದೆ ಅಂದರೆ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಹಾಗೇನಿಲ್ಲ. ಬಹಳ ಸಲ ಬಹಳ ತೆಳ್ಳಗಿರ್ತಾರೆ, ಸ್ಲಿಮ್ ಇರ್ತಾರೆ, ಅವರ ಬ್ಲಡ್ ಟೆಸ್ಟ್ ಮಾಡಿದಾಗ ಅವ್ರ ಶುಗರ್ ಹೆಚ್ಚಿಗೆ ಇರುತ್ತೆ, ಅವರ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರುತ್ತೆ. ಸೊ ಮೆಟಬಾಲಿಕಲಿ ಫಿಟ್ ಇರೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಟ್ರೈ ಟು ಲೂಸ್ ಎಕ್ಸ್ಟ್ರಾ ವೇಟ್ ಇಫ್ ಪಾಸಿಬಲ್. ಬಟ್ ಮೇನ್ ಥಿಂಗ್ ಅಂದರೆ ಡಯಟ್ ಆ್ಯಂಡ್ ಎಕ್ಸಸೈಸ್ ಇಸ್ ಟು ವೆರಿ ವೆರಿ ಇಂಪಾರ್ಟೆಂಟ್. ನೀವು ತೆಳ್ಳಗಾದರೂ ಇರ್ರಿ, ನೀವು ಸ್ಲಿಮ್ ಆದರೂ ಇರಿ, ನೀವು ದಪ್ಪಗಾದರೂ ಇರಿ, ಯು ಹ್ಯಾವ್ ಟು ಫಾಲೋ ಅ ಡಯಟ್ ಆ್ಯಂಡ್ ಎಕ್ಸಸೈಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಸ್ಲೀಪ್, ನಿದ್ದೆ. ಬಹಳ ನಾವು ಅದನ್ನು ಕಡೆಗಣಿಸ್ತೇವೆ, ಬಟ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ? ನಮ್ಮ ಹಾರ್ಮೋನಲ್ ಹೋಮಿಯೋಸ್ಟೇಸಿಸ್ಗೆ, ಒಂದು ಹಾರ್ಮೋನ್ ರಿಲೀಸ್ ಆಗೋಕ್ಕೆ, ಹಾರ್ಮೋನ್ ಕೆಲಸ ಮಾಡೋಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ನಿದ್ದೆಯನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಆ ಕ್ವಾಲಿಟಿ ಸ್ಲೀಪ್ 6 to 8 hours ಆಫ್ ಸ್ಲೀಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ನಿಮ್ಮ ಹಾರ್ಮೋನ್ ಹೆಲ್ತಿಗೆ ಮಾತ್ರ ಅಲ್ಲ, ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ದಿಸ್ ಈಸ್ ಒನ್ ಆಫ್ ದಿ ಮೇನ್ ಟ್ರೀಟ್ಮೆಂಟ್ ಆಲ್ಸೋ. ಸೊ ನೆಕ್ಸ್ಟ್ ಬರುತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ನಮ್ಮ ಆಫೀಸಿನ ಚಿಂತೆ, ಫ್ಯಾಮಿಲಿ ಪ್ರೆಷರು, ರಿಲೇಷನ್ಶಿಪ್ಪಿನ ಸ್ಟ್ರೆಸ್ಸು, ಈ ಥರ ಎಲ್ಲ ಸ್ಟ್ರೆಸ್ ಆದಾಗ ನಿಮ್ಮ ಇನ್ಸುಲಿನ್ ಲೆವೆಲ್ ಸಹ ವೇರಿ ಆಗ್ತಾ ಇರುತ್ತೆ ಆ್ಯಂಡ್ ನಿಮ್ಮ ಶುಗರ್ ಲೆವೆಲ್ ರೈಸ್ ಆಗ್ಬೋದು. ಸೊ ಎಸ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು. ಆ್ಯಂಡ್ ಅದರ ಜೊತೆ ನಿಮಗೆ ಸ್ಮೋಕಿಂಗ್, ಗುಟ್ಕಾ,
ಆಲ್ಕೋಹಾಲ್ ಇವೆಲ್ಲ ಇತ್ತು ಅಂದಾಗ ಇವುಗಳನ್ನು ಸಹ ನೀವು ನಿಲ್ಲಿಸಬೇಕಾಗತ್ತೆ. ಸೊ ಇವು ಮೇನ್ ಲೈಫ್ ಸ್ಟೈಲ್ ಚೇಂಜಸ್ ಯಾವುದು ನೀವು ಮಾಡಬೇಕು. ಅದರ ಜೊತೆ ನೀವು ರೆಗ್ಯುಲರ್ ಫಾಲೋಅಪ್ ಮಾಡ್ಕೊಳ್ತಾ ಇರಬೇಕು. ಕೆಲವೊಮ್ಮೆ ಡಾಕ್ಟರ್ಸ್ ಈವನ್ ಈ ಪ್ರೀ ಡಯಾಬಿಟಿಕ್ ಸ್ಟೇಜಸ್ ಅಲ್ಲಿ ನಿಮ್ಗೆ ಮೆಡಿಸಿನ್ ಹಾಕ್ತಾರೆ, ಸೊ ದ್ಯಾಟ್ ನಾವು ಆಗುವಂಥ ಕಾಂಪ್ಲಿಕೇಶನ್ಸನ್ನು ಕಡಿಮೆ ಮಾಡ್ಬೋದು ಅಂತ. ಸೊ ಲಿಸನ್ ಟು ಯುವರ್ ಡಾಕ್ಟರ್. ಆವಾಗ ನಿಮ್ಗೆ ಮೆಡಿಸಿನ್ ಹಾಕಿದ್ರು ಅಂದ ಮಾತ್ರಕ್ಕೆ ನೀವು ಲೈಫ್ ಲಾಂಗ್ ಮೆಡಿಸಿನ್ ತೆಗೆದುಕೊಳ್ಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಡಾಕ್ಟರಿಗೆ ಗೊತ್ತಿರುತ್ತೆ ನಿಮ್ಮ ರಿಸ್ಕ್ ಫ್ಯಾಕ್ಟರ್ಸು, ನಿಮ್ಮ ಬಾಡಿ ಟೈಪು, ನಿಮ್ಮ ಅಸೋಸಿಯೇಟೆಡ್ ರಿಸ್ಕ್ಸು ಎಲ್ಲ, ಆ್ಯಂಡ್ ಅವರು ನಿಮಗೆ ಈ ಡಿಸಿಷನನ್ನು ಮಾಡ್ಬೋದು. ಸೊ ಲಿಸನ್ ಟು ದೆಮ್ ಆ್ಯಂಡ್ ಫಾಲೋ ದೇರ್ ಅಡ್ವೈಸ್. ಸೊ ಇವು ಕೆಲವೊಂದು ಥಿಂಗ್ಸ್ ವಾಟ್ ಯು ಕ್ಯಾನ್ ಡೂ ನಿಮ್ಮ ಶುಗರನ್ನು ರಿವರ್ಸ್ ಮಾಡೋದಕ್ಕೆ ಅಥವಾ ನಿಮ್ಮ ಶುಗರ್ ಲೆವೆಲ್ಸನ್ನು ನಾರ್ಮಲ್ ಮಾಡೋದಕ್ಕೆ. Thank you so much for watching the video. Please like, share and subscribe the channel. Thank you.